ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ದೋಸೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಅಕ್ಕಿನ ನೆನೆಸ್ದಿರ ಅಕ್ಕಿ ಹಿಟ್ಟಿದ್ರೆ ಸಾಕು, ದೋಸೆ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರು ಗಡಿಬಿಡಿನಲ್ಲಿ ಅಕ್ಕಿ ನೆನೆಸಿಟ್ಟು ರುಬ್ಬಿ ಮಾಡೋದಕ್ಕಾಗೋದಿಲ್ಲ ಅಂಥವ್ರಿಗೆಲ್ಲ ತುಂಬ ಈಸಿಯಾಗಿರುತ್ತೆ ಈ ರೆಸಿಪಿ. 3 ಪದಾರ್ಥ ಇದ್ದರೆ ಸಾಕು, ಈಸಿಯಾಗಿ ದೋಸೆ ಮಾಡ್ಕೋಬೋದು ಮನೆಯಲ್ಲಿ. ಮೊದಲಿಗೆ 4 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಗಂಟಿಲ್ದಿರೋ ಹಾಗೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನಂತರ 1 ಅವರ್ ಮುಂಚೆ, 1 ಗಂಟೆ ಮುಂಚೆ ಅದೇ ಬೌಲಲ್ಲೇ 1 ಬೌಲ್ ಆಗೋಷ್ಟು ಉದ್ದಿನ ಬೇಳೆ ಅಥವಾ ಕಾಳು ನೀವು ಯಾವುದಿದ್ರೂ ಅದು ತೊಗೋಬೋದು. ನಂತರ ಅದರಲ್ಲಿ ಅರ್ಧ ಬೌಲ್ ಆಗೋಷ್ಟು ಅವಲಕ್ಕಿನ ತಗೊಂಡು 2 ಸತಿ ತೊಳೆದು ನೀರೆಲ್ಲ ಆಚೆ ಹಾಕಿ ನೀರು ಹಾಕಿ 1 ಅವರ್ ಮುಂಚೆ ನೆನೆಸಿಡಿ. ನಂತರ ಅದನ್ನು ನೀಟಾಗಿ ಅಕ್ಕಿ ಹಿಟ್ಟನ್ನೆಲ್ಲ ಕಲಸಿದಾದ್ಮೇಲೆ ಉದ್ದಿನ ಬೇಳೆಕಾಳು ನೆಂದಿರುತ್ತಲ್ಲ ಅದನ್ನು ರುಬ್ಕೊಡೋಣ ನುಣ್ಣಕ್ಕೆ. ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನೋಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದಂಥ ರವೆ, ಮೊಸರು, ಕಡಲೆ ಹಿಟ್ಟು, ಮೈದಾ ಏನೂ ಹಾಕೋಂಗಿಲ್ಲ. ಕುಚ್ಚಲಕ್ಕಿ ಹಾಕಬೇಕು, ಸಬ್ಬಕ್ಕಿ ಹಾಕಬೇಕು, ದೋಸೆ ಮೆತ್ತಗೆ ಬರುತ್ತೆ, ಅದರ ಯಾವ ಗೋಜು ಇಲ್ಲ ಇದಕ್ಕೆ. ದೋಸೆ ಹೇಗೆ ಬರುತ್ತೋ ಅನ್ನೋ ಡೌಟು ಬೇಡ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹೋಟ್ಲ್ ಸ್ಟೈಲ್ ಥರ ಬರುತ್ತೆ, ಮೆತ್ತಗೆ ಕೆಂಪಗೆ ಗರಿ ಗರಿಯಾಗಿ ಇರುತ್ತೆ ದೋಸೆ. ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಈಗ ನಾನು 2 ಸತಿ 2 ಜಾರ್ ಆಯಿತು ಉದ್ದಿನಕಾಳು ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡು ಅಕ್ಕಿ ಹಿಟ್ಟಿಗೆ ಹಾಕಿ ಉದ್ದಿನಕಾಳು ರುಬ್ಬಿರೋದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಳಗ್ಗೆಗೆ ಮಾಡ್ತೀವಿ ಅಂದರೆ ನೈಟಲ್ಲೇ 1 ಅವರ್ ಮುಂಚೆ ಬೇಳೆಕಾಳು ನೆನೆಸಿಟ್ರೆ ಮನೆಯಲ್ಲೇ ಅಕ್ಕಿ ಹಿಟ್ಟಿರುತ್ತೆ, ಅಕ್ಕಿ ಹಿಟ್ಟಿಗೆ ಹಾಕಿ ಕಲಸಿಟ್ರೆ ಬೆಳಗ್ಗೆಗೆ ಆರಾಮ್ಸೆ ದೋಸೆ ಮಾಡ್ಕೋಬೋದು. ಈ ಅಕ್ಕಿ ಹಿಟ್ಟನ್ನು ನಾನು ಅಕ್ಕಿನ 2-3 ಸತಿ ತೊಳೆದು ಬಿಸಿಲಿಗೆ 2 ದಿವಸ ಒಣಗಿಸಿ ಮಿಲ್ಗೆ ಕೊಡಿಸ್ಕೊಬಂದು ಇಟ್ಕೊಂಡಿದ್ದೀನಿ. ಈ ಥರ ಅಕ್ಕಿ ಹಿಟ್ಟು ಮನೆಯಲ್ಲಿದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ದೋಸೆ ಮಾಡೋದಕ್ಕೆಲ್ಲನೂ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ದೋಸೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಬೆಳಗ್ಗೆಗೆ ದೋಸೆ ಹಿಟ್ಟು ಎಷ್ಟು ಬೇಕೋ ಅಷ್ಟೊಂದು ಬೌಲಿಗೆ ತೊಗೊಂಡು ಇದಕ್ಕೆ ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡ್ಬೋದು ನೀವಿಲ್ಲಿ. ಮತ್ತು ವೈಟಾಗಿ ಚೆನ್ನಾಗಿ ಬಂದಿದೆ. 3 ಪದಾರ್ಥ ಇದಕ್ಕೆ ಹಾಕಿರೋದು. ನಂತರ ನಮಗೆ ದೋಸೆ ಮಾಡಬೇಕಾದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಂತರಲ್ಲಿ ಹೆಂಚನ್ನ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಹೆಂಚು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಚಿಮ್ಸಿದಾದ್ಮೇಲೆ ದೋಸೆ ಹಾಕೋದ್ರಿಂದ ಹೆಂಚೇನಾದರೂ ಜಾಸ್ತಿ ಕಾದಿದ್ರೆ ದೋಸೆ ಕೀಳೋದಿಲ್ಲ. ನೋಡಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೋಬೋದು. ಸೆಟ್ ದೋಸೆ ಬೇಕಿದ್ರೂ ಮಾಡ್ಕೋಬೋದು. ಮಸಾಲೆ ದೋಸೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ಡಿಪೋ ಅಕ್ಕಿ ಅಂತ ಏನಂತಿರಲ್ಲ ಅದೇ ಅಕ್ಕಿನೇ ನಾನು ಈ ಥರ ಮಾಡ್ತಾಯಿರೋದು. ಸ್ವಲ್ಪ ಒಂದು 5-6 kg ಹಾಕ್ಸ್ಕೊಬಂದು ಇಟ್ಟು ಮನೆಯಲ್ಲಿ ಇಟ್ಕೊಬಿಟ್ರೆ ಅಕ್ಕಿ ಹಿಟ್ಟು ಯಾವಾಗ ಬೇಕೋ ಆವಾಗ ದೋಸೆ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ನೋಡಿ, ಕೆಂಪಗೆ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ದೋಸೆನ ಹಾಕ್ಕೋಬೋದು. ನೋಡಿ ಹೇಗೆ ಎದ್ದೊಳ್ತಾ ಇದೆ ದೋಸೆ ಅಂತ. ನೋಡಿ, ಕೆಂಪಗೆ ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಥರ ಸೋಡಾ ಯೂಸ್ ಮಾಡಿಲ್ಲ, ಸಕ್ಕರೆ ಹಾಕಿಲ್ಲ. ಮತ್ತು ಈಗೆಲ್ಲ ದಿಢೀರ್ ದೋಸೆ ಅಂತ ಮೊಸರೆಲ್ಲ ಹಾಕಿ ಮಾಡ್ತಾರೆ, ನಾನು ಯಾವುದೂ ಯೂಸ್ ಮಾಡಿಲ್ಲ. 3 ಪದಾರ್ಥ ಹಾಕಿರೋದು. ಎಷ್ಟು ಕೆಂಪಗೆ ಎಷ್ಟು ಗರಿ ಗರಿಯಾಗಿ ತೆಳ್ಳನೆ ದೋಸೆ ಬಂದಿದೆ ನೋಡಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದು ಬೇಕಾದರೂ ಚಿಕ್ಕದು ಮಾಡ್ಕೊಳ್ಳಿ, ಸೆಟ್ ದೋಸೆ ಬೇಕಿದ್ರೂ ಮಾಡ್ಕೊಳ್ಬೋದು. ಇದಕ್ಕೆ ಮಸಾಲೆ ದೋಸೆ ಮಾಡಿಕೊಂಡ್ರೆ ಈ ಥರ ಮಾಡಿ ಚೆನ್ನಾಗಿರುತ್ತೆ.
ನೋಡಿದ್ದು ತೆಳ್ಳಕ್ಕೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಸಾಂಬಾರು ಬೇಕೋ ಅಥವಾ ಚಟ್ನಿ ಪಲ್ಯ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಕೆಂಪಗೆ ಹೆಂಗೆ ಬಂದಿದೆ ಅಂತ ದೋಸೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಅಕ್ಕಿನ ನೆನೆಸಿ ಮಾಡಿದ್ರೆ ಮಾತ್ರ ದೋಸೆ ಬರೋದು ಅಂತೇನೂ ಇಲ್ಲ. ಅಕ್ಕಿ ಹಿಟ್ಟಿನಿಂದ ಕೂಡ ಈ ಥರ ದೋಸೆ ಎದ್ದೊಳುತ್ತೆ, ಚೆನ್ನಾಗಿ ಬರುತ್ತೆ. ಸಂಜೆ 1 ಗಂಟೆ ಮುಂಚೆ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು, ಬೆಳಗ್ಗೆ ದೋಸೆ ಮಾಡ್ಕೋಬೋದು ಆರಾಮ್ಸೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನಮ್ಮ ಮನೇಲಂತೂ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಬನ್ನಿ ಇವಾಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಬೌಲ್ ಆಗೋಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಪಪ್ಪನ್ನು ತಗೊಂಡಿದ್ದೀನಿ 1 ಬೌಲು, 3 ಹೆಸಲಾಗಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕದಷ್ಟು ಉಪ್ಪು ಹಾಕಿ ಚಟ್ನಿ ಮಾಡಿಕೊಂಡು ದೋಸೆ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.